ನೋಡೋದು ಯಾಕಪ್ಪ ಇದರಲ್ಲಿ ಈಗ ಖಾಲಿ ಇದ್ದು ಎ ದರ್ಜೆ ನಂಬರ್ 1 ಇದ್ದಿದ್ದು ಯಾವಪ್ಪ ಅಂದ್ರೆ 16,017 ಖಾಲಿ ಇದ್ದಾವೆ ಉದ್ಯೋಗಗಳು. ಬಿ ದರ್ಜೆದೊಳಗೆ 16,734 ಉದ್ಯೋಗ ಖಾಲಿ ಇದ್ದಾವೆ. ಸಿ ದರ್ಜೆಯಲ್ಲಿ 1,66,021 ಉದ್ಯೋಗ ಖಾಲಿ ಇದ್ದಾವೆ. ಮುಂದೆ ಡಿ ದರ್ಜೆಯಲ್ಲಿ 77,614 ಉದ್ಯೋಗ ಖಾಲಿ ಇದಾವೆ. ಇವು ಮೇನ್ ಖಾಲಿ ಇದ್ದದ್ದು ಒಟ್ಟು 2,76,000 ಉದ್ಯೋಗ ಖಾಲಿ ಇದಾವೆ ರೀ. ಇವು ತುಂಬಿಕೊಂಡ್ರಲ್ಲ ಇದನ್ನು ಅಂದ ತಕ್ಷಣ ಆಗೇನೋ ಸಬೂಬು ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಏನಪ್ಪ ಅಂತಂದ್ರೆ ಎಲ್ಲ ಮಾಡ್ತೀವಿ, ತೊಂದರೆ ಅದ, ಆರ್ಥಿಕ ತೊಂದರೆ ಅದ, ಈ ಒಂದು ಪರಿಸ್ಥಿತಿ ನಾಜೂಕದ, ಅವ್ರು ಆದಷ್ಟು ಜಲ್ದಿ ತುಂಬಿಕೊಳ್ತೀವಿ. ಆರ್ಥಿಕ ಪ್ರಸ್ತಾವ ಸಲ್ಲಿಸ್ಬೇಕಾಗ್ತದೆ, ಗ್ಯಾರಂಟಿ ತೊಗೋಬೇಕಾಗ್ತದೆ. ಮಾಡ್ಬೇಕಾದ್ರೆ ಸರ್ಕಾರದ ಕೆಲಸ ಅಲ್ರಿ. ಮತ್ತು ನೀವು ಸ್ವತಃ ಹೇಳಿದ್ರಿ 4 ಲಕ್ಷ ಕೋಟಿ ರೂಪಾಯಿ ನಮ್ಮದು ಏನಪ್ಪ ಅಂತಂದ್ರೆ ನಾವು ಟ್ಯಾಕ್ಸ್ ಕಟ್ತೀವಿ ಅಂತೇಳಿ. ಅಷ್ಟು ಹಣದೊಳಗೆ ಶಿಕ್ಷಣಕ್ಕೆ ಅಥವಾ ಇದಕ್ಕೆ ಈ ಉದ್ಯೋಗ ತುಂಬ ದುಡ್ಡು ಸಾಲೋದಿಲ್ವಾ? ಆ ದುಡ್ಡನ್ನು ನೀವು ಮುರ್ಕೊಂಡ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಲ್ಲ. ಅದು ನಾವು ಅಂತೀವಿ. ಯಾಕಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಪ್ಪಿಸ್ಬೇಕಪ್ಪ, ಅದು ಅವ್ರನ್ನ ಒಪ್ಪಿಗೆ ತೊಗೊಂಡು ಮಾಡಬೇಕಾಗ್ತದೆ. ಮತ್ತು ಬೇರೆ ಆದರೂ ಇಷ್ಟೆಲ್ಲ ತೆಗೆದುಕೊಂಡರು ನೀವು ಪಾಪಿ ಉದ್ಯೋಗ ಇಲ್ಲದ ವ್ಯಕ್ತಿಗಳಿಗೆ ಅಥವಾ ಯುವಕರಿಗೆ ಉದ್ಯೋಗ ಕೊಟ್ಟಿದ್ದು ಎಷ್ಟೋ ಸಮಾಧಾನ ಆಗ್ತದೆ. ಒಂದು ಹಂಬಲ ಅಷ್ಟೇ ಈ ಸಂದರ್ಭದಲ್ಲಿ. ಯಾಕಪ್ಪ ಅಂತಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವು ಮಾಡ್ಕೊಂಡಿವಿ ಇಲ್ಲ ಅಂತಲ್ಲ. ಅದು ಯಾರು ಸಲ ಮಾಡಿದ್ದೀವಿ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ? ನಮ್ಮ ಸಲುವಾಗಿನ ನಮಗೆ ಒಳ್ಳೇದಲ್ಪ, ಒಳ್ಳೇದಕ್ಕೆ ಒಂದು ಆಯ್ಕೆ ಆಗಲಿ. ಇದರಲ್ಲೇನು ಭ್ರಷ್ಟಾಚಾರ ನಡೀಬೇಕಾಗಿಲ್ಲ. ಹಾಗೆ ಏನೋ ನಮ್ಮ ತಲೆಯಲ್ಲಿದ್ದಾವೆ. ಅದನ್ನು ಬಿಟ್ಟು ನೀವು ಯೋಗ್ಯನ ಆಯ್ಕೆ ಮಾಡ್ಕೊಳ್ಳೋ ದೃಷ್ಟಿ ಇಟ್ಕೊಂಡು ನೀವು ರೂಲ್ಸ್ ಮಾಡಿದಿರಿ. ಆದರೆ ಈ ಒಂದು 2.76 ಲಕ್ಷ ಉದ್ಯೋಗಗಳಿಗೆ ನೀವು ಇದ್ದಂಥವ್ರ ಸೆಲೆಕ್ಷನ್ ಮಾಡಿದರೆ ಭಾಳ ಹಗರ ಆಗ್ತಿತ್ತು ಅನ್ನೋದು ಒಂದು ಮಾತು. ಯಾಕಂದರೆ ಇವತ್ತಂತೂ ಉದ್ಯೋಗಗಳು ಇಲ್ಲ. ಮೊನ್ನೆ ನಿಮ್ಗೆ ಹೇಳಿದೆ ನಾನು ರೆಫರೆನ್ಸ್ಗಾಗಿ. ಇಲ್ಲ ಪ್ರೈವೇಟ್ದವ್ರು ಉದ್ಯೋಗ ಸಾಕಷ್ಟು ಕೊಡ್ತಾರೆ, ಹಾಗೆ ಹೀಗೆ ಅಂತಂದಾಗ ಅದಾನೇ ಅವ್ರದ್ದು ಒಬ್ಬರದ್ದು ಉದಾಹರಣೆ ಕೊಟ್ಟೆ ನಾವು. ಅವ್ರಿಗೆ 12-13 ಇರ್ಬೇಕು ಮೋಸ್ಟ್ಲಿ. ಏನಪ್ಪ ಅಂದ್ರೆ ಇದು ನಮ್ಮ ಸಾರ್ವಜನಿಕ ರಂಗದ ಉದ್ಯಮಿಗಳನ್ನು PSU ಕೊಟ್ಟಿದ್ದು. ಅದರಲ್ಲಿ ಎಲ್ಲದರಲ್ಲಿ ಹಿಡಿದ್ರು ಒಟ್ಟು 35,000 ದಾಟೋದಿಲ್ಲ ಉದ್ಯೋಗ ಕೊಟ್ಟಿದ್ದವರು ಅಂತೇಳಿ, ಜನರಿಗೆ ಅಷ್ಟೇ ಕೊಟ್ಟಿದ್ದಾರೆ ಅಂತೇಳಿ ಮಾತುಗಳು ಕೇಳಿ ಬಂದು. ಅದು ರೆಕಾರ್ಡ್ಸು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂದಾಗ ಈ ಒಂದು ಪ್ರೈವೇಟ್ದಾಗ ಎಲ್ಲ ಕೊಟ್ಟಾಗ ಮತ್ತು ಇಲ್ಲಿ ಉದ್ಯೋಗ, ಯಾಕಂದ್ರೆ ಮತ್ತು ಇನ್ನೊಂದು ರೆಫರ್ ಮಾಡಿದ್ದೀನಿ ನೀವು, ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಒಮ್ಮೆ 3-4 ಲಕ್ಷ ಜನ ಕಡಿಮೆ ಮಾಡಿಬಿಟ್ರು, ತೆಗೆದಾಗಿಬಿಟ್ರು ಹುದ್ದೆಯಿಂದ, ಮರ್ಜ್ ಮಾಡಿದ ಕೈ ಬ್ಯಾಂಕ್ಗಳನ್ನ ಅಂತೇಳಿ. ಅಂದ್ರೆ ಖರ್ಚು ಹೆಚ್ಚು ಆಗಬಾರ್ದು ಅಂತ ತಿಳ್ಕೊಂಡು ಆ ದುಡ್ಡನ್ನು ಮನೆ ರಿಟರ್ನ್ ಅಪ್ ಆದ್ರದಲ್ಲಿ ಹಾಕಿ ತೆಗೆದಿದ್ರೆ ಆಮತ್ತು ಬೇರೆ. ಅದ್ರ ಬೇರೆ SKB ಜಮೀನಿದು ಅಂತೇಳಿ ಕರ್ನಾಟಕ ನೋಡಿ ಇಲ್ಲಿ ಇಷ್ಟದ. ಇವ್ರು ನೋಡ್ರೆ ಇಲ್ಲಿ ತುಂಬಿಕೊಳ್ಳಿಕ್ಕೆ ತಯಾರಿಲ್ಲ. ಆದರೆ ಕೇವಲ ಕಣ್ಣು ಒರೆಸೋ ತಂತ್ರಾಗೆ ಆ 4,673 ಉದ್ಯೋಗಗಳನ್ನ